ಊರು ಬಿಟ್ಟು ಬಂದು ಕೆಲಸ ಮಾಡೋಕ್ಕೆ ಅಂತ ಬೇರೆ ಊರಿಗೆ ಬಂದು ಅಲ್ಲಿ ಒಬ್ಬೊಬ್ಬರೇ ಇರ್ತಾರಲ್ವ, ಅವರಿಗೆ ಚಿಕನ್ ತಿನ್ನಬೇಕು ಅಂದಾಗ ಈ ಸಿಂಪಲ್ ರೆಸಿಪಿ ಯೂಸ್ ಆಗುತ್ತೆ. ನಾನಂತೂ ಈ ಭಾನುವಾರ ಈ ರೆಸಿಪಿನ ಮಾಡಿದ್ದೆ. ಮನೇಲಿ ಎಲ್ರಿಗೂ ಇಷ್ಟ ಆಗಿತ್ತು. ಚಪಾತಿ, ಅನ್ನ, ಮುದ್ದೆ ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ. ಈ ಚಿಕನ್ ರೆಸಿಪಿನ ನೀವು ಟ್ರೈ ಮಾಡಲಿಕ್ಕೆ ಮರಿಬೇಡಿ. ಸಿಂಪಲ್ ಆಗಿರುತ್ತೆ, ಯಾವುದೇ ಮಸಾಲೆ ರುಬ್ಬೋ ಅವಶ್ಯಕತೆ ಇರೋದಿಲ್ಲ, ನೀವೇ ಮಾಡ್ಕೊಬೋದು. ಇದನ್ನು ಮಾಡೋದಕ್ಕೆ ಚಿಕನ್ಗೆ ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡ್ಕೊಬೇಕು. ಹಿಂಡ್ಬಿಟ್ಟು ಚೆನ್ನಾಗಿಯೇ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡಬೇಕು. ಜಾಸ್ತಿ ಹೊತ್ತು ಇಡಬೇಕು ಅಂತೇನಿಲ್ಲ, ಆವಾಗಲೇ ಮಾಡ್ಕೊಬೋದು. ಇದಾದಮೇಲೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1-2 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ, 1-2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಕ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿಡಬೇಕು. ನಾವು ಇದಕ್ಕೇ ಉಪ್ಪನ್ನ ಸೇರಿಸ್ಕೊಬೋದು, ಇಲ್ಲ ಆಮೇಲೇನಾದರೂ ಹಾಕ್ಕೊಬೋದು. ನಾನು ಇದಕ್ಕೇ ಸೇರಿಸ್ಕೊಂಡಿದ್ದೀನಿ. ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಕಲಸಿ ಈ ಮಸಾಲೆನ ಪಕ್ಕದಲ್ಲಿ ಇಡಿ. ಅದಾದಮೇಲೆ ನಾವಿವಾಗ ಯಾವ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀವಿ ಚಿಕನ್, ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪ ಆಪ್ಷನಲ್ ಆಗಿರುತ್ತೆ. ತುಪ್ಪ ಹಾಕ್ಕೊಬೋದು ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ 2 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ವ ಚಿಕನ್, ಆ ಚಿಕನ್ನ ಹಾಕ್ಕೊಬೇಕು. ನಾವು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿಬಿಟ್ಟು ಚಿಕನ್ನಲ್ಲಿರುವ ನೀರು ಬಿಟ್ಕೊಳ್ಳೋದಕ್ಕೆ ಶುರುವಾಗಬೇಕು. ಅಲ್ಲಿ ತನಕ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಿ. ಅದಾದಮೇಲೆ ತೆಗೆದು ಓಪನ್ ಮಾಡಿದಾಗ ಚಿಕನ್ನಲ್ಲಿ ನೀರು ಬಿಟ್ಕೊಂಡಿರುತ್ತೆ. ನಾವು ಮಸಾಲೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹಾಕ್ಕೊಬೇಕು. ನಾವು ಆವಾಗಲೇ ಮಸಾಲದಲ್ಲಿ ಉಪ್ಪನ್ನ ಸೇರಿಸಿರೋದ್ರಿಂದ ಇವಾಗ ಉಪ್ಪು ಹಾಕ್ಕೊತಾ ಇಲ್ಲ. ಮುಚ್ಚಿಬಿಟ್ಟು ಒಂದು 10 to 15 ಮಿನಿಟ್ಸ್ ಹಾಗೆ ಬೇಯಿಸಿದ್ರೆ ಆಯಿತು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ, ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿದರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ರೆಸಿಪಿ ರೆಡಿ ಆಗುತ್ತೆ. ನೀವಂತೂ ಪಕ್ಕಾ ಇಷ್ಟಪಡ್ತೀರಾ, ಅಷ್ಟು ಟೇಸ್ಟಿಯಾಗಿದೆ, ಅಷ್ಟು ಸಿಂಪಲ್ ಆಗಿದೆ. ಮನೆಯಲ್ಲೇ ಇರುವಂತಹ ಪುಡಿಗಳನ್ನ ಹಾಕ್ಕೊಂಡು ನಾವು ಈ ಚಿಕನ್ ರೆಸಿಪಿನ ರೆಡಿ ಮಾಡ್ಕೊಂಡಿದ್ದೀವಿ. ಸಖತ್ತಾಗಿ ಬಂದಿತ್ತು, ಟ್ರೈ ಮಾಡಿ.